ಮಾಡಿದವನು ಅತ್ಯಾಚಾರ ನಡೆಯೋ ಮನೆಯಲ್ಲಿ ನೆಮ್ಮದಿ ಇರಲ್ಲ. ನಡೆದಿರೋ ಮನೆಯಲ್ಲಿ ಭ್ರಷ್ಟಾಚಾರ ನಡೆಯೋ ದೇಶ ಅಭಿವೃದ್ಧಿ ಆಗಲ್ಲ. ನಿನ್ಗೆ ಹಾಕ್ಬೇಕು ಅನ್ನೋರು ಹೇಳಿಲ್ವಾ? ಪ್ರಶ್ನೆಯಲ್ಲಿ ಅಲ್ಲಿ ತೊಂದರೆ ನಡೀತಾ ಇದೆ ಅಂತಂದಾಗ ನನ್ನನ್ನು ಸಮಾಧಾನ ಮಾಡಿ ಕಳಿಸ್ತಾರೆ ಹೊರತು ಇಷ್ಟು ಜನ ನನ್ನ ಪರವಾಗಿ ನಿಂತ್ಕೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜನಗಳು ಸರಿ ಇಲ್ಲ ಹೇಳ್ಬೇಕು ಅಂದ್ರೆ. ಹಿಂದೆ ಅವ್ರಿಗೆಲ್ಲ ಕರೆಕ್ಟ್ ಆಗಿದ್ದಿದ್ರೆ ಒಗ್ಗಟ್ಟಾಗಿ ಒಂದು ಅನ್ಯಾಯ ಅಂದರೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಆದರೆ ಲೋಫರ್ಗಳಲ್ಲಿ, ಲಫಂಗಗಳಲ್ಲಿ, ಕಚಡಗಳಲ್ಲಿ, ಭ್ರಷ್ಟಾಚಾರಿಗಳಲ್ಲಿ ಒಗ್ಗಟ್ಟಿದೆ, ಒಳ್ಳೆಯವರಲ್ಲಿ ಒಗ್ಗಟ್ಟೇ ಬರ್ತಾ ಇಲ್ಲ. ನಾನು ಒಬ್ಬ ಮುಸ್ಲಿಮ್ಸ್ ಯಾವ್ದೋ ಒಂದು ವಿಚಾರಕ್ಕೆ ಮಾತಾಡಿದ್ರೆ ಅಲ್ಲಿ ವಿರೋಧ ಮಾಡೋರು ಏನಂತ ಆಗ್ತಾರೆ ಗೊತ್ತಾ? ಕೆಟ್ಟ ಪದ ಬಳಸ್ತಾರೆ ನನ್ನ ಕುಟುಂಬಸ್ಥರಿಗೆ, ನನ್ನ ಇದಕ್ಕೆ. ಆ DP ಹೋಗಿ ನೋಡಿದ್ರೆ ಹೇಳ್ಬಾರ್ದು, ದೇವತೆಗಳ ಫೋಟೋ ಇರುತ್ತೆ. ಯಾರು ಭ್ರಷ್ಟಾಚಾರ ಅಂತ ಹೇಳಿರ್ತೀವಿ ಅವ್ನಿಗೆ ಪ್ರಮೋಷನ್ ಸಿಗುತ್ತೆ. ನಾನೇ ಮಾಡಿದ್ದೀನಿ ಸುದ್ದಿ, 4 ವರ್ಷದಿಂದ ನಾನು ಫೈಲ್ ಇಟ್ಕೊಂಡು ಓಡಾಡ್ತಾಯಿದ್ರಿ, ನಾನೇ ಮಾಡಿದ್ದೀನಿ. ಎಲ್ಲೋದ್ರಿ MP ಗಳು, ಎಲ್ಲೋದ್ರಿ 3 ಪಕ್ಷದವರು? ಸೊ ಹಾಗಾಗಿ ನೀವು ಹೇಳ್ದಂಗೆ ಭ್ರಷ್ಟಾಚಾರ ಮಾಡುವಂಥ ದೇಶ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರ ಆಗಿರುವಂಥ ಮನೆ ನೆಮ್ಮದಿ ಸಾಧ್ಯ ಇಲ್ಲ. ಪೊಲೀಸರು ನೀವು ಕೇಳಿದ್ರಲ್ಲ, ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡಲ್ಲ. ದಸರಾ ವ್ಯವಸ್ಥೆಯಲ್ಲಿ ಟ್ರಾಫಿಕ್ನ, ಜನರನ್ನ ಎಲ್ಲ ಕಂಟ್ರೋಲ್ ಮಾಡಿದ್ರು. ಯಾಕೆ? ಈ ಒಂದು ನಗರಕ್ಕೆ ಬೇಕಾದಂತಹ ಒಂದು ಸಿಬ್ಬಂದಿ ವರ್ಗ ಇಲ್ಲ. ಕರೆಸ್ಕೊಂಡ್ರು, ಬೇರೆ ಬೇರೆ ಜಿಲ್ಲೆಯಿಂದ ಕರೆದಿ ಏನ್ ನಿಯಂತ್ರಣ ಬೇಕಾದ್ರು ಮಾಡಿದ್ರು. ಮತ್ತೆ ಇಷ್ಟು ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಅದಕ್ಕೆ ತಕ್ಕಂತೆ ನಾವು ಪೊಲೀಸ್ ಸ್ಟೇಷನ್ ಅಥವಾ ಸಿಬ್ಬಂದಿ ಮಾಡಬೇಕು ಸರ್. ಅಕ್ಬರ್, ಅದಕ್ಕಿಂತ ನೋಡಿ, ಒಬ್ಬ 100 ಜನ ಜಗಳ ಆಡ್ತಿದ್ರೆ ಒಬ್ಬ ಸಿಂಗಲ್ ಪೊಲೀಸ್ ಒಬ್ಬ ಲಾಠಿ ಹಿಡ್ಕೊಂಡು ಬಂದು ನಿಂತ್ಕೊಂಡ 100 ಜನ ಚದುರೋಗ್ತಾರೆ. ಗೊತ್ತಾ? ಪೊಲೀಸ್ಗೆ ಆ ಪವರ್ ಇದೆ. ಸಾಕು, ಇರೋ ಸ್ಟೇಷನ್ ಅವರು ಸಾಕು, ಇರೋ ಪೊಲೀಸರು ಸಾಕು. ಆದ್ರೆ ರಿಯಲ್ ಎಸ್ಟೇಟ್ ಮಾಡೋದು ಬಿಡಬೇಕು, ದಂಧೆಗಳು ಮಾಡೋದು ಬಿಡಬೇಕು. ಹಿಂಗೆ ಅನ್ಯಾಯ ಆಗಿದೆಯಾ, ಒಳಗಡೆ ಬಂದು ಕೂತ್ಕೊಂಡು ಬನ್ನಿ ನಾನು ಬರ್ಕೊಡಮ್ಮ ಅಂತ ಹೇಳಬೇಕು. ನೀವು ಕೊಟ್ಟು ಕಂಪ್ಲೇಂಟ್ನೇ ಚೇಂಜ್ ಮಾಡ್ಕೊಳ್ಳೋಂಥ ಪೊಲೀಸರು ಇಲ್ಲಿದ್ದಾರೆ. ಅನ್ಯಾಯ ಆದವರೆಲ್ಲ ಸ್ಟೇಷನ್ ಹೊರಗಡೆ ಕಾಯ್ಕೊಂಡು ನಿಂತಿರ್ತಾರೆ, ಸಾಹೇಬರು ಬರ್ತಾರೆ ಅಂತ. ಅನ್ಯಾಯ ಮಾಡಿದವನು ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ, ಯಾವಾಗ ಕಾಂಟ್ರಾಕ್ಟ್ ತಗೋತಾನೆ ಗೊತ್ತೇ ಇರಲ್ಲ. ಕೊನೆಗೆ ಇವ್ರು ನ್ಯಾಯನೂ ಸಿಕ್ಕಿರಲ್ಲ, ಒದ್ದಾಡ್ತಿರ್ತಾರೆ. ಪ್ರತಿನಿತ್ಯ ಫೋನ್ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅನ್ಕೊಂಡಾಗೆ ಒಬ್ಬ ಪೊಲೀಸ್ ಸಿಕ್ಬಿಟ್ರೆ 100 ಜನ ಕೂಡ ಎದುರಿಸ್ಬೋದು ಅವ್ರು, ಗೊತ್ತಾ? ಆದರೆ ಕರೆಕ್ಟಾಗಿ ಅವ್ನು ಶಿಕ್ಷೆ ಕೊಡಿಸ್ತಾ ಇಲ್ಲ, ಅವನ್ನ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ರೂಲ್ಸ್ ತಗೋತಾ ಇದ್ದಾರೆ. ಧೈರ್ಯವಂತ ಯಾರು ಅಂತ ನಾನು ಕೇಳಿ, ಧೈರ್ಯವಂತ ಯಾರು ಸರ್? ಪ್ರಶ್ನೆ ಮಾಡೋನು ಮಾತ್ರ. ಧೈರ್ಯವಂತ ಅಂದ್ರೆ ನ್ಯಾಯ ಮಾರ್ಗದಲ್ಲಿ ಅನ್ಯಾಯ ಆದಾಗ ಪ್ರಶ್ನಿಸ್ತಾನಲ್ಲ, ಅವನು ಧೈರ್ಯ ಇಲ್ಲಿ. ಇವತ್ತು ನಾವು ಏನಾದ್ರೂ ಒಂದು ನಡೆದ್ರೆ ಯಾರಿಗೆ ಸರ್ ಪ್ರಶ್ನೆ ಮಾಡ್ಬೇಕಾಗಿರೋದು? ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಆಳುವಂತವ್ರು ಯಾರೇ ಇರ್ಲಿ, ನಾನು ಓಟ್ ಆಗಿರೋಂತಹ ಒಂದು MLA ಯಾರೇ ಆಗಿರ್ಲಿ ಸರ್, ಇದು ತಪ್ಪು ಸರ್ ಅಂತ ಹೇಳೋ ಅಷ್ಟು ಧೈರ್ಯ ನಮ್ಮಲ್ಲಿ ಇಲ್ಲ ಅಂದಾಗ ಏನ್ ಸುಧಾರಣೆ? ಆಫೀಸರ್ಸ್ ಕೆಲಸ ಮಾಡ್ಲಿಲ್ಲ, ಪೊಲೀಸರು ಕೆಲಸ ಮಾಡ್ಲಿಲ್ಲ ನೋಡಿ. ಪೊಲೀಸ್ ವ್ಯವಸ್ಥೆನ ನಾನು ತೀರಾ ತರಾಟೆಗೂ ತಗೊಂಡ್ರೆ ಎಷ್ಟೋ ಪೊಲೀಸರು ಚಳಿಲಿ ಮಳೇಲಿ ನಿಂತು ಕೆಲಸ ಮಾಡಿರೋದನ್ನು ಕಂಡಿದ್ದೀನಿ. ಇನ್ನೆಷ್ಟೋ ಜನ ಚೇರಲ್ಲಿ ಕೂತ್ಕೊಂಡು ಆರಾಮಾಗಿರೋದನ್ನು ನಾನು ಕಂಡಿದ್ದೀನಿ. ಎರಡನ್ನೂ ನೋಡಿದ್ದೀನಿ. ಪೊಲೀಸ್ ವ್ಯವಸ್ಥೆ ಏನೇನೂ ಇಲ್ಲ ಅಂದ್ರೂ ತಪ್ಪು, ಅಥವಾ ಎಲ್ಲವೂ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ ಅಂದ್ರೂ ತಪ್ಪೆ. ಯಾಕೆ ಅಂದರೆ ಇವಾಗ ನಾನು ಸಿಗ್ನಲಲ್ಲಿ ಬರ್ತಕ್ಕಂಥ ಹೆಲ್ಮೆಟ್ ಹಾಕ್ಕೊಂಡು ಬರ್ದೇ ಇದ್ರೆ ಎದುರುಗಡೆ ನಿಂತಿರೋ ಪೊಲೀಸ್ ಅವ್ನು ಯಾರೇ ಇರಲಿ ಎದುರ್ಕತೀನಿ. ಯಾಕೆ? 500 ರೂಪಾಯಿ ದಂಡ. ಕೇವಲ 500 ರೂಪಾಯಿ ದಂಡಕ್ಕೆ ಜೀವ ಕಳ್ಕೊಂಡಿರೋರು, ತಿರ್ಸ್ಕೊಂಡು ಹೋಗಿ ಸತ್ತಿರೋರು ಇಲ್ವಾ ಸರ್? ಅದನ್ನ ಆ ಪೊಲೀಸರು ನಮ್ಮನ್ನ ಹಿಡಿದು ಬೈದು ದಂಡ ವಸೂಲಿ ಮಾಡ್ತಾರೆ. ಏನು ಅದಕ್ಕೆ ಅಳವಡಿಸಿರೋ ಕ್ಯಾಮ್ರಾಗಳೇನು? ಮಧ್ಯರಾತ್ರಿ ಹೋದ್ರು ಕ್ಲಿಯರ್ ಆಗಿ ನಂಬರ್ ಕಾಣಿಸುತ್ತೆ. ಹೌದು, ಅದೇ ಟ್ರಾಫಿಕ್ ಪೊಲೀಸ್ ದುಡ್ಡು ಇಸ್ಕೊಂಡಾಗ ಬಾಡಿ ಕ್ಯಾಮ್ರಾದಾಗಲೂ ಕೂಡ ಆ ಕ್ಯಾಮ್ರಾದ ವಿಡಿಯೋಗಳು ಕೊಡಲ್ಲ, ಸಾಕ್ಷಿ ಸಮೇತ ಕೊಟ್ಟರು ಕೂಡ ಅದು ಆಗಲ್ಲ. ಸ್ಟೇಷನ್ಗಳಲ್ಲಿ ನೀವು ಹೋಗಿ ಬೇಕಾದ್ರೆ ಸೀಕ್ರೆಟ್ ಕ್ಯಾಮ್ರಾ ಅಳವಡಿಸಿ, ಅಲ್ಲಿ ಯಾರೋ ಉಳ್ಳವರು, ಯಾರೋ ಹಣವಂತರು ಬಂದ್ರೆ ಅವ್ರಿಗೆ ಅವ್ರ ಹತ್ರ ನಡೆಸ್ಕೊಳ್ಳೋ ಅಂತ ವ್ಯವಹಾರ, ಅವ್ರ ಹತ್ರ ನಡ್ಕೊಳ್ಳೋ ರೀತಿ ನೀತಿ ನೋಡಿ. ಅದೇ ಸಾಮಾನ್ಯ ನಿಂತ್ಕೊಳ್ಳೋ ಅಲ್ಲಿ ಸಾರ್ ಯಾಕೋ ಬಂದೆ, ನನ್ಗೂ ಅನುಭವ ಆಗಿದೆ. ಅವ್ರ ಮನೆಗೆ ಇವ್ರು ಹೊರಟೋಗ್ತಾರೆ. ವಿವರಣೆ ಆಗಿ ಹೇಳೋದ್ ಬೇಡ, ನನಗೂ ಆಗಿದೆ ಸತ್ಯ ಘಟನೆ. ನಾನು ಏನ್ ಹೇಳ್ತೀನಿ ಗೊತ್ತಾ? ಪೊಲೀಸ್ ಮತ್ತೆ ಪತ್ರಕರ್ತರು ಮತ್ತೆ ನ್ಯಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ವೈದ್ಯಾಧಿಕಾರಿಗಳು, ಇವರು ಸಮಾಜದ ಸುಧಾರಕರು. ಇನ್ನೊಂದು ನೀವು ಮಾಡ್ತಾ ಇದ್ದೀರಲ್ಲ ಕೆಲಸ, ಅದು ಮಹತ್ವವಾದದ್ದು. ಯಾಕೆ ಅಂದ್ರೆ ಒಂದು ಘಟನೆ ನಡೆದಾಗ ಅದನ್ನ ಹೋಗಿ ಹೀಗೆ ನಡೆದಿದೆ ಅಂತ ಸತ್ಯ ಸಂಗತಿಗಳನ್ನ ತೋರಿಸುವಂತ ಕೆಲಸ ಯಾರ್ದು ಅಂದ್ರೆ ಪತ್ರಕರ್ತರದ್ದು. ಶಾಲೆಗಳಲ್ಲಿ ಶಿಕ್ಷಕರು ಗುಣಗಳನ್ನ ತಿದ್ದರೆ ಸಮಾಜನ ತಿದ್ದೋ ಅಂತಹ ಕೆಲಸ ಪತ್ರಕರ್ತರು. ಸತ್ಯ ಘಟನೆನ ಕನ್ನಡಿಯಂತೆ ಹಿಡಿದು ಸಮಾಜಕ್ಕೆ ಹಾಗೆ ತೋರಿಸ್ಬೇಕು, ಅಳವಡಿಸಬಾರ್ದು. ಇವಾಗ ನೋಡಿ, ಶ್ರೀಮಂತನ ಮನೆ ಮಗ ಕಾರು ಓಡಿಸಿದ್ರೆ ಚಿಕ್ಕ ವಯಸ್ಸಲ್ಲಿ ಎಂತ ಸಾಧನೆ ಅಂತ ಬರೀತಾರೆ. ಅದೇ ಯಾರೋ ಮಾಮೂಲಿ ಹುಡುಗ ಬಾಲ್ಯದಲ್ಲೇ ಗಾಡಿ ಕೊಟ್ಟವ್ರೆ, ಕಾನೂನು ವಿರೋಧ ಅಂತಾನು ಬರೀತಾರೆ. ಅಪ್ರಾಪ್ತ, ಅವನು ಕಾನೂನು ಇದು ವಾಹನ ಚಲಾಯಿಸಂಗಿಲ್ಲ. ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಇದೆಯಾ? ಲ್ಯಾಂಡ್ ಆರ್ಡರ್ ಎಷ್ಟೇ ಕಂಟ್ರೋಲ್ ಇದ್ರು ಸರ್, ಈ ಗುಣ ಇದೆಯಲ್ಲ, ನಿಯಂತ್ರಣ ಶಕ್ತಿ. ನಾನೇನ್ ಹೇಳ್ತೀನಿ,
ಒಂದು ಹುಡುಗಿ ಹೋಯ್ತಾ ಇದ್ದಾನೆ, ರೇಗಿಸ್ತಾ ಇದ್ದಾನೆ ಅಂದರೆ ನಾವು ಹೋಯ್ತಾ ಇರ್ತೀವಲ್ಲ ಗಾಡೀಲಿ, ನನ್ಗೆ ಯಾಕೆ ಅಂತ ಹೋಗ್ಬೇಡಿ. ಆ ಜಾಗದಲ್ಲಿ ನಿಮ್ಮ ಮಗಳಿದ್ರೆ ಏನು ಮಾಡ್ತಿದ್ರಿ? ನಿಮ್ಮ ತಂಗಿನೋ ಅಕ್ಕನೋ ಇದ್ರೆ ಏನು ಮಾಡ್ತಾರೆ? ಬರಲ್ಲ ಬಿಡಿ, ನಮ್ಮ ಜನಗಳಿಗೆ ಬರಲ್ಲ. ಪ್ರಶ್ನೆ ನಾವು ಮಾಡಿದಾಗಲೇ ನಮಗೆ ಆಡ್ಕೊಳ್ಳೋರು, ನಿನ್ಗೆ ಹಾಕ್ಬೇಕು ಅನ್ನೋರು ಹೇಳಿಲ್ವಾ? ಪ್ರಶ್ನೆಯಲ್ಲಿ ಅಲ್ಲಿ ತೊಂದರೆ ನಡೀತಾ ಇದೆ ಅಂತಂದಾಗ ನನ್ನನ್ನು ಸಮಾಧಾನ ಮಾಡಿ ಕಳಿಸ್ತಾರೆ ಹೊರತು ಇಷ್ಟು ಜನ ನನ್ನ ಪರವಾಗಿ ನಿಂತ್ಕೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜನಗಳು ಸರಿ ಇಲ್ಲ ಹೇಳ್ಬೇಕು ಅಂದರೆ. ಹಿಂದೆ ಅವ್ರಿಗೆಲ್ಲ ಕರೆಕ್ಟಾಗಿ ಇದ್ದಿದ್ರೆ ಒಗ್ಗಟ್ಟಾಗಿ ಒಂದು ಅನ್ಯಾಯ ಅಂದರೆ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಆದರೆ ಲೋಫರ್ಗಳಲ್ಲಿ, ಲಫಂಗಗಳಲ್ಲಿ, ಕಚರಾಗಳಲ್ಲಿ, ಭ್ರಷ್ಟಾಚಾರಿಗಳಲ್ಲಿ ಒಗ್ಗಟ್ಟಿದೆ, ಒಳ್ಳೆಯವರಲ್ಲಿ ಒಗ್ಗಟ್ಟೇ ಬರ್ತಾ ಇಲ್ಲ. ಅದೇ ಸಮಸ್ಯೆ ಆಗ್ತಿರೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದ್ರೆ ನೀವು ನೋಡ್ಬೋದು, ಹೋಗಿ ಪ್ರತಿಭಟನೆ ಮಾಡಿದಾಗ ಏಕಾಂಗಿಯಾಗಿರ್ತಾಳೆ, ಅವಳನ್ನ ಸಮಾಜ ನಿಷ್ಕೃಷ್ಟವಾಗಿ ಬೈತಾರೆ. ನೀನೇನ್ ಮಾಡ್ತಿದ್ದೆ, ನಿನಗೆ ಬುದ್ಧಿ ಹಾಳಾಗ್ಬಿಟ್ಟೆ ಹಂಗೆ ಅಂತ. ಸರಿಯಪ್ಪ, ಇಬ್ಬರಿಗೂ ಇದೆ ಕಾಮ ಅನ್ನೋದು, ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಅದೊಂದು ಶೃಂಗಾರ ರಹಸ್ಯ, ಎಲ್ಲಾ ಭಾವನೆ ಅಂತೆ ಅದು ಇದೆ. ಆದ್ರೆ ನಿಯಂತ್ರಣ ಕಳ್ಕೊಂಡು ಮಾಡ್ತಾ ಇರೋದು. ಕೆಟ್ಟ ಕಾಮೆಂಟ್ ಹಾಕ್ತಾರಲ್ಲ, ಅವ್ರಿಗೆ ಲೈಕ್ ಕೊಡ್ತಾರೆ ಯಾವ್ದೋ ಒಂದು ವಿಚಾರವಾಗಿ, ಅಂತ ವರ್ಗನೂ ಇದೆ. ಅಷ್ಟೇ ಇಲ್ಲ, ನೀವು ಸುಮ್ನೆ ಒಂದು ಹುಡುಗಿ ಹೋಗ್ತಾ ಇದ್ರೆ ಒಂದು ವಿಡಿಯೋ ಮಾಡಾಕ್ಬಿಡಿ, ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಈ ಭ್ರಷ್ಟಾಚಾರ ಹೇಳಕ್ಕೆ ನಿರ್ಭಯವಾಗಿ ಹೇಳ್ತೀನಿ, ನೀವು ಹೋಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡಿ. ನಾನು ಒಬ್ಬ ಮುಸ್ಲಿಮ್ಸ್ ಯಾವುದೋ ಒಂದು ವಿಚಾರಕ್ಕೆ ಮಾತಾಡಿದ್ರೆ ಅಲ್ಲಿ ವಿರೋಧ ಮಾಡೋರು ಏನಂತ ಆಗ್ತಾರೆ ಗೊತ್ತಾ? ಕೆಟ್ಟ ಪದ ಬಳಸ್ತಾರೆ ನನ್ನ ಕುಟುಂಬಸ್ಥರಿಗೆ, ನನ್ನ ಇದಕ್ಕೆ. ಆ DP ಹೋಗಿ ನೋಡಿದ್ರೆ ಹೇಳ್ಬಾರ್ದು, ದೇವತೆಗಳ ಫೋಟೋ ಇರುತ್ತೆ, ದೊಡ್ಡ ದೊಡ್ಡ ಮಹನೀಯರ ಅಕ್ಷರಗಳಿರ್ತವೆ. ಕನಕದಾಸರು, ಬಸವಣ್ಣ, ನಮ್ಮ ರಾಘವೇಂದ್ರ ಸ್ವಾಮಿ, ಅಂಬೇಡ್ಕರ್, ಇಲ್ಲಿ ನಮ್ಮಲ್ಲಿಲ್ವಾ ಅಂತಾನು ಪ್ರಶ್ನೆ ಕಾಡಬಾರ್ದು. ಎಲ್ಲರಲ್ಲೂ ಅಷ್ಟೇನೆ, ಎಲ್ಲ ಸಮಾಜದ ಪೂಜನೀಯ ಇವರು ಫೋಟೋಗಳನ್ನ ಹಾಕೊಂಡು ನೀವು ಇನ್ನೊಬ್ಬರ ತಾಯಿಗೆ ಬೈತಿರಲ್ಲ, ಆ ಜಾಗದಲ್ಲಿ ನಿಮ್ಮ ತಾಯಿ, ನಿಮ್ಮ ಅಕ್ಕ ತಂಗಿಯರಿಗೆ ಆ ಪದ ಬಳಸಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇದೆಯಾ? ಇವೆಲ್ಲ ಕಾಮದ ಒಂದು ಭಾಗ. ಮಾಡಿದ್ರೇನೆ ಕಾಮ. ರೇಪ್ ಅಂದ್ರೆ ರೇಪ್ ಅಲ್ಲ, ಕೆಟ್ಟದಾಗಿ ಪದ ಬಳಸ್ತಾರಲ್ಲ ಅದು. ಒಂದು ಆಕಸ್ಮಿಕ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಯ್ತಿರ್ಬೇಕಾದ್ರೆ ಯಾರೋ ಒಬ್ರು ಹೆತ್ತ ತಾಯಿ ಬಗ್ಗೆ ಬೈದಿರೋದನ್ನ, ಆ ಸೀನ್ನ ಎಷ್ಟು ಅರ್ಥಗರ್ಭಿತವಾಗಿ ತೋರಿಸಿದ್ದಾರೆ. ಏನಂದೆ ಬಡವ ರಾಸ್ಕಲ್, ತಾಯಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅಂತ ಎಲ್ಲ ಬೈತಾರೆ. ಆ ಸಿನಿಮಾಗಳು ಹಿಂದೆ ಆ ರೀತಿ ತೋರಿಸ್ಕೊಡ್ತಾ ಇದ್ರು. ಇವತ್ತು ನಾನು ಎಲ್ಲರಿಗೂ ಕೈ ಎತ್ತಿ ಮುಗಿಯೋದೇನು ಗೊತ್ತಾ? ಅತ್ಯಾಚಾರ ಪ್ರಕರಣ ಬಂದಾಗ ಬರೀ ಪ್ರತಿಭಟನೆ ಮಾಡಬೇಡಿ. ಅತ್ಯಾಚಾರ ಪ್ರಕರಣ ಬಂದಾಗಲೂ ಕೂಡ ಬರೀ ಪ್ರತಿಭಟನೆ ಮಾಡಬೇಡಿ. ನಾವೆಲ್ಲರೂ ಒಂದು ಸಹಿ ಸಂಗ್ರಹ ಮಾಡ್ಕೊಡೋಣ, ನಾವು ಒತ್ತಡ ಹಾಕೋಣ. ಇಲ್ಲಿ ಅತ್ಯಾಚಾರಿಗಳಿಗೆ ನೀವು ನಡು ರಸ್ತೆಯಲ್ಲಿ ಅಂಗಾಂಗ ಕಟ್ ಮಾಡ್ತಿರೋ, ಸುಟ್ಟಾಕ್ತಿರೋ, ಏನು ಮಾಡ್ತಿರೋ, ಅಥವಾ ತಗೊಂಡೋಗಿ ಕಾಡಲ್ಲಿ ಹುಲಿ ಸಿಂಹಕ್ಕೆ ಎಸಿತಿರೋ, ಆದರೆ ಅಂತಹ ಭಯಾನಕ ಕಾನೂನು ತಗೊಬನ್ನಿ. ಸಾರ್ವಜನಿಕರು ನಾವೆಲ್ಲ ಸ್ವಾಗತ ಮಾಡ್ತೀವಿ ಸರ್. ಹಾಗೆ ಭ್ರಷ್ಟಾಚಾರಿಗಳಿಗೂ ಕಠಿಣವಾದ ಶಿಕ್ಷೆ ಆಗಲಿ. ಭ್ರಷ್ಟಾಚಾರಿ ಇವತ್ತು ಭ್ರಷ್ಟಾಚಾರಿ ಪೊಲೀಸ್ ಮೈಸೂರಿಗೆ ಬಂದು ಕೂತ್ಕೊಂಡ, ಭ್ರಷ್ಟಾಚಾರ ಮಾಡಿದವನು. ಅತ್ಯಾಚಾರ ನಡೆಯೋ ಮನೆಯಲ್ಲಿ ನೆಮ್ಮದಿ ಇರಲ್ಲ, ನಡೆದಿರೋ ಮನೆಯಲ್ಲಿ ಭ್ರಷ್ಟಾಚಾರ ನಡೆಯೋ ದೇಶ ಅಭಿವೃದ್ಧಿ ಆಗಲ್ಲ. ಈ ಎರಡು ಇದನ್ನ ನಿಯಂತ್ರಿಸಿದ್ರೇನೆ ಇತರ ದೇಶಕ್ಕೆ ನನ್ನ ದೇಶ ಪೈಪೋಟಿ ಕೊಡಕ್ ಸಾಧ್ಯ, ಸಮವಾಗಿ ನಿಲ್ಲಕ್ ಸಾಧ್ಯ. ಇಲ್ಲ, ನಾನು ಭ್ರಷ್ಟಾಚಾರ ಮತ್ತೆ ಈ ಅತ್ಯಾಚಾರ ಎರಡು ಕೂಡ ಕಠಿಣವಾದ ಕಾನೂನು ಬರಲೇಬೇಕು. ಇವತ್ತು ಯಾರು ಭ್ರಷ್ಟಾಚಾರ ಅಂತ ಹೇಳಿರ್ತೀವಿ ಅವ್ನಿಗೆ ಪ್ರಮೋಷನ್ ಸಿಗುತ್ತೆ. ನಾನೇ ಮಾಡಿದ್ದೀನಿ ಸುದ್ದಿ, 4 ವರ್ಷದಿಂದ ನಾನು ಫೈಲ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ನಾನೇ ಮಾಡಿದ್ದೀನಿ. ಎಲ್ಲೋದ್ರಿ MP ಗಳು, ಎಲ್ಲೋದ್ರಿ 3 ಪಕ್ಷದವರು? ಸೊ ಹಾಗಾಗಿ ನೀವು ಹೇಳ್ದಂಗೆ ಭ್ರಷ್ಟಾಚಾರ ಮಾಡುವಂಥ ದೇಶ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರ ಆಗಿರುವಂಥ ಮನೆ ನೆಮ್ಮದಿ ಸಾಧ್ಯ ಇಲ್ಲ. ಇದು ರೈಟ್ ನ್ಯೂಸ್.